ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗುರುಜಿ, ಭಗವಂತನ ಒಂದು ಕೃಪೆ ಇದ್ದರೆ ಒಂದು ಮಗುವಿಗೆ ಜನ್ಮ ಕೊಡುವಂತಹ ಸೌಭಾಗ್ಯ ಅನ್ನೋದು ಸಿಗುತ್ತೆ. ಅದರಲ್ಲೂ ಒಂದು ಮಗು ಜನನ ಆಯಿತು ಅಂದಾಗ ಹೆಸರಿಡೋದಕ್ಕೆ ಕೆಲವರು ಒಂದೊಂದು ವರ್ಷವೂ ತಗೋತಾರೆ. ನನ್ನ ಮಗ ಕೀರ್ತಿವಂತ ಆಗಬೇಕು, ಸತ್ಯದ ರೀತಿಯಲ್ಲಿ ಬದುಕನ್ನು ನಡೆಸಬೇಕು, ಆರೋಗ್ಯ ಆಯುಷ್ಯ ಅನ್ನೋದು ಚೆನ್ನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಎಲ್ಲ ಅಂಶಗಳಿಗೆ ಹೆಸರು ಅನ್ನೋದು ಮೂಲ ಅಂತ ಹೇಳ್ಬೋದು. ಆ ಹೆಸರಿಂದ ಆಗಾಗ ಹೇಳ್ತಾ ಇದ್ರೆ ಆ ಗುಣಗಳು ಅವನಲ್ಲಿ ತುಂಬಿರುತ್ತೆ ಅಂತ ಹೇಳಿ, ಅದರಲ್ಲಿ ಕನ್ನಡ ಅಂತ ಹೇಳ್ತಿದ್ದೀರಿ, ಹೇಗಿದು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಸ್ವಲ್ಪ ನೀವು ಒತ್ತು ಹೇಳಿದ ತಕ್ಷಣ ಜನಗಳಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಕನ್ನಡದಲ್ಲೇ ಅಂದರೆ ಯಾಕೆ ನಾವಿಡ್ತಾರೆ ಹೆಸರೇನಾಗಾದರೆ ಅಂತ ಬರುತ್ತೆ ಪ್ರಶ್ನೆ ಬರುತ್ತಲ್ವ. ತುಂಬ ಸರಳ ತಿಳ್ಕೊಂಡಾಗ ಏನಪ್ಪ ಅದು ಅಂದರೆ ಅಲ್ಪಾಕ್ಷರ ಪೂರ್ಣಾಕ್ಷರ, ಅಲ್ಪಾಕ್ಷರ ಪೂರ್ಣಾಕ್ಷರ. ಈ ಅಲ್ಪಾಕ್ಷರದಲ್ಲಿ ಒಂದು ಸಣ್ಣ ಉದಾಹರಣೆ, ಕನ್ನಡದಲ್ಲಿ ನಾವು ಪ್ರೀತಿ ಅಂತ ಹೇಳ್ತೀವಿ. ಅದು ಕೇಳೋದಕ್ಕೂ ಹೇಳೋಕ್ಕೂ ಚೆನ್ನಾಗಿರುತ್ತೆ. ಅದನ್ನು ಲವ್ ಮಾಡಿದ್ರೆ ಬೇರೆ ಅರ್ಥನೇ ಬರುತ್ತೆ. ಅಂದರೆ ಆ ಉಚ್ಚಾರಣೆ ಹೇಗಿರುತ್ತೆ ಅನ್ನೋ ಉದ್ದೇಶ. ಈ ಲವ್ ಅಂತಕ್ಕಂಥದ್ದು ಎಲ್ಲಿ ಬಂತದ್ದು? ಕೊನೆ ಅಕ್ಷರ ಅರ್ಧ ಆಯಿತು, ಕೊನೆ ಅಕ್ಷರ ಈ ಅರ್ಧ ಅಕ್ಷರನೇ ನಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ದುರಂತವನ್ನು ಕಾದಿರ್ತಕ್ಕಂಥ ಒಂದು ವಿಚಾರ ಇದೆ. ಏನು? ಪ್ರವೀಣ್, ಪ್ರಜ್ವಲ್, ಕಾರ್ತಿಕ್, ಅಭಿಷೇಕ್ ಇವೆಲ್ಲವೂ ಅಲ್ಪ ಪ್ರಾಣದಲ್ಲಿ ಇರ್ತಕ್ಕಂಥದ್ದೇ ಶಕ್ತಿದಾಯಕ. ಇದಕ್ಕೆ ಅನುಮಾನಾಸ್ಪದವಾದ ಜೀವನ ಅಂತ ಹೇಳ್ತಾರೆ. ಅರ್ಧಾಕ್ಷರ. ಏಕಾಕ್ಷರ ಅನ್ನೋದೇ ಬ್ರಹ್ಮತತ್ವ ಅಂತ ಹೇಳ್ತಾರೆ. ಒಂದು ಅಕ್ಷರದಲ್ಲಿ ಬ್ರಹ್ಮತತ್ವವನ್ನು ಅಡಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅದರಲ್ಲಿ ನಾವು ಇಡೋ ಹೆಸರನ್ನೇ ಅಲ್ಪ ಪ್ರಾಣ ಮಾಡಿಬಿಟ್ಟು ಅಲ್ಪಾಕ್ಷರ ಮಾಡಿದಾಗ ಜೀವನವೇ ಒಂದು ಸಂದೇಹದಲ್ಲಿ. ಹೇಗೆ ಅಂದರೆ, ಏನಪ್ಪ ಏನು ಸಮಾಚಾರ, ಎಲ್ಲ ಚೆನ್ನಾಗಿದ್ದೀನಿ, ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ನನ್ನ ಜೀವನ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ದ್ವಂದ್ವ.